ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಪ್ರೊವಿಷನಲ್ ಆನ್ಸರ್ ಕೀಸ್ ಆಗಲಿ ಮತ್ತು ಆಮೇಲೆ ರೆಕಾರ್ಡೆಡ್ ರೆಸ್ಪಾನ್ಸ್ನ ಆಲ್ರೆಡಿ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಆಗಿದೆ ಮತ್ತು OMR ಆನ್ಸರ್ ಶೀಟ್ಸ್ ಅವೈಲೇಬಲ್ ಆಗಿರುತ್ತೆ ಮತ್ತು ಭಾಳಷ್ಟು ವಿದ್ಯಾರ್ಥಿಗಳಿಗೂ ಸಹ ಇಮೇಲ್ ಮುಖಾಂತರ ಸಹ ಅಲ್ಲಿ ಅವರ ಒಂದು ರಿಜಿಸ್ಟರ್ ಮಾಡಿರುವಂಥ ಇಮೇಲ್ಗೂ ಸಹ ಕಳಿಸಲಾಗಿದೆ. ಇದನ್ನು ಆಲ್ರೆಡಿ ನೀವು ಅಫಿಷಿಯಲ್ ವೆಬ್ಸೈಟ್ನಿಂದಲೂ ಸಹ ಅದನ್ನು ಪಡ್ಕೊಳ್ಬೋದು. ಸೊ ಯಾವಾಗ ನೀವು ಲಾಗಿನ್ ಮಾಡ್ತಿರೋ, ಒಂದು ವೇಳೆ ನಿಮಗೆ ಈ ಒಂದು ಚಾಲೆಂಜ್ ಟು ಆನ್ಸರ್ ಪ್ರೊವಿಷನಲ್ ಆನ್ಸರ್ ಕೇಸ್ ಏನು ಕೊಟ್ಟಿದ್ದಾರೆ ಅದಕ್ಕೆ ನೀವು ಚಾಲೆಂಜಿಂಗ್ ಮಾಡೋದಾಗಲಿ ಅಥವಾ ನೀವೇನು OMRನಲ್ಲಿ ಏನು ಮೆನ್ಷನ್ ಮಾಡೋದು ಅಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಆಗಿದೆ ಅಂತ ನಿಮಗೆ ಅನಿಸಿದರೆ ಅದಕ್ಕೂ ನೀವೇನಪ್ಪ ಅಂದರೆ ಇಲ್ಲಿ ಅಪ್ಲೈ ಮಾಡ್ಬೋದು. ಬಟ್ ಪ್ರೊವಿಷನಲ್ ಆನ್ಸರ್ ಕೇಸ್ಗೆ ನೀವು ಚಾಲೆಂಜ್ ಮಾಡಬೇಕು ಅಂತಂದರೆ 1000 ರೂಪೀಸ್ ಇರುತ್ತೆ ಪ್ರತಿಯೊಂದು ಕ್ವಶನ್ಗೆ. ಮತ್ತು ಒಂದು ವೇಳೆ ನಿಮ್ಮ ರೆಕಾರ್ಡ್ ಅಂದರೆ ನಿಮ್ಮೇನು OMRನಲ್ಲಿ ಇದೆಯಾ ನೋಡಿ, ಅಲ್ಲಿ ಏನಾದರೂ ನೀವು ಚಾಲೆಂಜ್ ಇತ್ತಪ್ಪ ಅಂತಂದರೆ 200 ರೂಪಾಯಿ ಪ್ರತಿಯೊಂದು ಕ್ವಶನ್ಗೆ ಇರುತ್ತೆ. ಸೊ 15 ಅಕ್ಟೋಬರಿಂದ ಸ್ಟಾರ್ಟ್ ಆಗುತ್ತೆ. ಅದು 17 ಅಕ್ಟೋಬರ್ 2020 ಅಂದರೆ ಸಾಯಂಕಾಲ 9 ಗಂಟೆವರೆಗಿನ ಮೇಲೆ ಸಮಯಾವಕಾಶವಿರುತ್ತೆ. ಕೊನೆ ದಿನಾಂಕ ಒಂದು ವೇಳೆ ನೀವು ಚಾಲೆಂಜಿಂಗ್ ಆಗಬೇಕಿತ್ತಪ್ಪ ಅಂತಂದರೆ 17 ಅಕ್ಟೋಬರ್ ಕೊನೆ ದಿನಾಂಕವಾಗಿದೆ. ಸೊ ಹಾಗಾಗಿ ನೀಟ್ ರಿಸಲ್ಟ್ ನಾವು ಅಕ್ಟೋಬರ್ 20 ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. 20 ಅಥವಾ 20 ಒಳಗಡೆನೇ ಬರುವಂತಹ ಸಾಧ್ಯತೆ ಇದೆ. ಸೊ ಅಫಿಷಿಯಲ್ ನೋಟಿಫಿಕೇಷನ್ ಬಂದಾಗೂ ಸಹ ನಿಮಗೆ ತಿಳಿಸಿರ್ತೇನೆ. ಸೊ ರಿಸಲ್ಟ್ ಆಗಿ ಒಂದು ವೀಕ್ ಆದ ನಂತರ ನಿಮಗೆ 2 ಥರದ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಒಂದು MCC ನಡೆಸುವಂಥ 15% ಆಲ್ ಇಂಡಿಯಾ ಕೋಟಾದ ಅಡಿಯಲ್ಲಿ ಆಗಲಿ ಮತ್ತು ಆಮೇಲೆ ಡೀಮ್ಡ್ ಯೂನಿವರ್ಸಿಟಿ ಅಂಡರ್ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಅಲ್ಲಿ ಸೀಟ್ ಬೇಕಂದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಆಮೇಲೆ KE ನಡೆಸುವಂಥ 85% ಸ್ಟೇಟ್ ಕೋಟಾದ ಅಡಿಯಲ್ಲೂ ಸಹ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಇದರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿರ್ತೇನೆ. ಸೊ ಇದು ಟೋಟಲಿ ಫ್ರೀಯಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡಲು ಪ್ರಯತ್ನ ಮಾಡ್ತೇನೆ. MCC ಕೌನ್ಸಿಲಿಂಗ್ ಬಗ್ಗೆ ಆಗಲಿ ಮತ್ತು ಆಮೇಲೆ KE ನಡೆಸುವಂಥ 85% ಕೋಟಾದ ಅಡಿಯಲ್ಲಿ ಏನಿರುತ್ತೋ ಸ್ಟೇಟ್ ಕೋಟಾ ಅಂತ ಕರಿತೀವಿ, ಆ ಒಂದು ಕೌನ್ಸಿಲಿಂಗ್ ಯೂಸಲಿ KE ನಡೆಸುತ್ತೆ. ಡೀಟೇಲ್ ಇನ್ಫಾರ್ಮೇಷನ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿರ್ತೇನೆ. ಚೆನ್ನಾಗಿ ಅನಿಸ್ತು ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.